ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಎಕ್ಸ್ಟ್ರಾಪೊಲೇಟ್ ಫಾರ್ 25.4 ಗಿವನ್ ಡೇಟಾ. ನೋಡಿ ಡಿಫ್ರೆನ್ಸ್ ಸೇಮ್ ಇದ್ದರೆ ಫಾರ್ವರ್ಡ್ ಇಲ್ಲ ಅಂದರೆ ಬ್ಯಾಕ್ವರ್ಡೇ ಮಾಡಬೇಕು. ಎಕ್ಸು 19, 20, 21, 22, 23. ವೈ ಒಂದು 91, 100.25, 110, 120.25, 131. ಈಗ ವಿ ಹ್ಯಾವ್ ಎಕ್ಸ್ ಏನು ಫೈನ್ ಮಾಡಬೇಕಾಗಿರೋದು 25.4 ಎಕ್ಸ್ಟ್ರಾಪೊಲೇಟ್ ಅಂತ ಇದೆಯಲ್ಲ, ಇದೇ ಎಕ್ಸ್ ವ್ಯಾಲ್ಯೂ. ನೆಕ್ಸ್ಟ್ ಇದಕ್ಕೆ 25.4 ಅಂದರೆ ಎಕ್ಸ್ ಎನ್ಗೆ ಹತ್ರ, ಅದು ಎಕ್ಸ್ ಎನ್ ಇಸ್ ಈಕ್ವಲ್ ಟು 23. ಹೆಚ್ ಅಂದರೆ 1, 20 - 90. ಆರ್ನ ಫೈಂಡ್ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ ಎಕ್ಸ್ ಎನ್ ಬೈ ಹೆಚ್. ಎಕ್ಸ್ ಎಷ್ಟು 25.4, ಎಕ್ಸ್ ಎನ್ ಎಷ್ಟು 23 ಬೈ ಹೆಚ್ ಎಷ್ಟು ಬರುತ್ತೆ? 25.4 ಮೈನಸ್ 23 ಬೈ 2.4 ಬರುತ್ತೆ. ಈಗ ನೋಡಿ ಟೇಬಲ್ನ ಮಾಡೋಣ. ಇದು ಉಲ್ಟಾ ಡೆಲ್ಟಾ ಬರ್ಕೋಬೇಕು. ವೈ ಮೈನಸ್ ಎಕ್ಸ್ ಕ್ಯಾಲ್ಕುಲೇಟ್. ವೈ ಏನು 100.25, ಎಕ್ಸ್ 91, 9.25. ವೈ ವ್ಯಾಲ್ಯೂ 110, ಎಕ್ಸ್ ವ್ಯಾಲ್ಯೂ 100.25, 9.75. y value 120.25, x value 110, 10.25. y value 131, x value 120.25, 10.75. ಡೆಲ್ಟಾ ಸ್ಕ್ವೇರ್ ವೈ ಮಾಡು. ವೈ ವ್ಯಾಲ್ಯೂ ಏನು 9.75, ಇದು 9.25, ಎಷ್ಟು ಬರುತ್ತೆ 0.5. ವೈ ವ್ಯಾಲ್ಯೂ 10.25, ಎಕ್ಸ್ ವ್ಯಾಲ್ಯೂ 9.75, 0.5. ವೈ ವ್ಯಾಲ್ಯೂ 10.75, ಎಕ್ಸ್ ವ್ಯಾಲ್ಯೂ 10.25, 0.25. ಸೇಮ್ ಬಂದರೆ ನಿಲ್ಬಿಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ 0, 0, 0 ಬರುತ್ತೆ. ಈಗ ಇದಾದ ತಕ್ಷಣ ನ್ಯೂಟನ್ಸ್ ಬ್ಯಾಕ್ವರ್ಡ್ interpolation formula is given by f of x is equal to formula yn plus r into delta yn plus r into r plus 1 by 2 factorial delta square yn plus ಅಷ್ಟೇ. ಡಾಟೆಡ್ ಹಾಕ್ಕೋಬಿಡಿ. ಇಲ್ಲಿ ಎಕ್ಸ್ ಅಂದರೆ ಏನು 25.4, ವೈ ಎನ್ ಅಂದರೆ 131 ಪ್ಲಸ್ ಆರ್ ಎಷ್ಟು 2.4, ಡೆಲ್ಟಾ ವೈ ಎನ್ ಅಂದರೆ 10.75 ಪ್ಲಸ್ 2.4 plus 1 by 2 factorial delta square y n ಅಂದರೆ 0.5. ನೋಡಿ ಕ್ಯಾಲ್ಸಿಲ್ ನೀಟಾಗಿ ಮಾಡೋಣ. 131 ಪ್ಲಸ್ a ಇಂಟು 10.75 ಪ್ಲಸ್ b ಇಂಟು 0.5. ಕ್ಯಾಲ್ಕುಲೇಟ್. ಎ ಅಂದರೆ ಆರ್ ವ್ಯಾಲ್ಯೂ 2.4, ಬಿ ಅಂದರೆ ಆರ್ ಇಂಟು ಆರ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್. ಆನ್ಸರ್ ಬಂದು 158.84.
158.84.